ತಾಲೂಕಿನ ಒಂದು ಸಣ್ಣ ಹಳ್ಳಿ ಇರುತ್ತೆ. ಆ ಹಳ್ಳಿಯಲ್ಲಿ ರಾಮರಾಯರು ಅಂತ ಒಬ್ಬ ದೊಡ್ಡ ಶ್ರೀಮಂತರಿರ್ತಾರೆ. ಅವರ ಹೆಂಡತಿಯೇ ಸೀತಮ್ಮ, ನಮ್ಮ ಕಥದ ನಾಯಕಿ. ಸೀತಮ್ಮ ರಾಮರಾಯರಿಗಿಂತ 17 ವರ್ಷ ಚಿಕ್ಕಳಿರ್ತಾರೆ. ಆದ್ರೆ ಊರಲ್ಲಿ ಅವರಿಗೆ ಅಷ್ಟೊಂದು ಗೌರವ ರಾಮರಾಯರಷ್ಟು ಇರೋದಿಲ್ಲ. ಏನಕ್ಕಂದ್ರೆ ನೋಡೋ ಜನರಿಗೆ ಅವ್ರನ್ನ ನೋಡಿದ್ರೆ ಅಸೂಯೆ. ಏನಕ್ಕಂದ್ರೆ ಸೀತಮ್ಮಂಗೆ ಏನು ಕಮ್ಮಿ, ಅವಳಿಗೆ ಆಳು ಕಾಳುಗಳಿದ್ದಾರೆ, ಮನೆಯಲ್ಲಿ ತುಂಬಾ ಜನರಿದ್ದಾರೆ, ಅವಳಿಗೆ ಏನು ಮಾಡೋದ್ ಬೇಡ, ಸುಮ್ಮನೆ ರೇಷ್ಮೆ ಸೀರೆ ಉಟ್ಟು ಮೈ ತುಂಬಾ ಜ್ಯುವೆಲರಿ ಹಾಕೊಂಡ್ರೆ ಸಾಕು, ಅವಳಿಗೆ ಏನು ಬೇಡ ಅಂತ ಅವರ ಮನಸ್ಥಿತಿ ಇರುತ್ತೆ. ಆದ್ರೆ ನಿಜವಾದ ಸತ್ಯ ಸೀತಮ್ಮಂಗೆ ಮಾತ್ರ ತಿಳಿದಿರುತ್ತೆ. ಸೀತಮ್ಮ ರಾಮರಾಯರ್ಗಿಂತ ಚಿಕ್ಕವಳಾಗಿದ್ರು ಸಹ ದೇಹ ರೂಪದಲ್ಲಿ ಅವ್ರಕ್ಕಿಂತ ದೊಡ್ಡಳಾಗೆ ಕಾಣ್ತಾ ಇರ್ತಾಳೆ. ಅದಕ್ಕೆ ಕಾರಣ ನಮಗೆಲ್ಲರಿಗೂ ಗೊತ್ತೇ ಇದೆ. ಹುಡುಗರ ದೇಹ ರಚನೆ ಮತ್ತು ಹುಡುಗಿಯರ ದೇಹ ರಚನೆ ಬೇರೆ ಬೇರೆ ಆಗಿರುತ್ತೆ. ಅದರಲ್ಲಿ ಒಬ್ಬ ಹೆಣ್ಣು ಮಗು ಹುಟ್ಟಾದ್ಮೇಲೆ ಅವಳ ದೇಹ ರಚನೆ ತುಂಬಾನೇ ಚೇಂಜ್ ಆಗ್ತಾ ಹೋಗುತ್ತೆ. ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ಒಂದು ಮಗು ಹುಟ್ಟಬೇಕಂದ್ರೆ ಅವಳ ಸ್ವಇಚ್ಛೆಯಿಂದಾನೇ ಆಗ್ಬೇಕು ಅಂತ ಇಲ್ಲ, ಬಲಾತ್ಕಾರದಿಂದನೂ ಸಹ ಮಗು ಹುಟ್ಟುತ್ತೆ. ಹಾಗೆ ಆ ಮಗು ಹುಟ್ಟಿ ದೊಡ್ಡವರಾದ್ಮೇಲೆ ಅದನ್ನು ಒಳ್ಳೆ ಕೆಲಸ ಮಾಡಿದ್ರೆ ಅದು ತಂದೆಯ ಮಗು ಅಂತ ಹೇಳ್ಸ್ಕೊಳತ್ತೆ. ಅದೇ ಏನಾದ್ರೂ ಕೆಟ್ಟ ಕೆಲಸ ಆಗಿ ಕೆಟ್ಟದಾಗಿ ಹೋದ್ರೆ ಅದು ಅಮ್ಮನ ಮಗು ಅಂತ ಹೇಳುತ್ತೆ. ಇದರಿಂದ ಸೀತಮ್ಮಂಗೆ ಯಾವಾಗ್ಲೂ ಭಯ ಇರ್ತಾ ಇರುತ್ತೆ. ಯಾವಾಗ್ಲೂ ಗಂಡನ ಮಾತನ್ನ ಯಾವಾಗ್ಲೂ ಕೇಳಿಸ್ಕೊಳ್ತಾ ಇರ್ತಾಳೆ. ಹೀಗೆ ಒಂದು ದಿನ ಏನಾಗುತ್ತೆ ಅಂತ ಹೇಳಿದ್ರೆ, ರಾಮರಾಯರ ಮಗ ಬಂದು, ಅಪ್ಪ ನನಗೆ ನಿಮ್ಮ ಆಸ್ತಿಯನ್ನ ಎಲ್ಲರಿಗೂ ಹಂಚಿ, ನಿಮಗೆ ವಯಸ್ಸಾಗಿದೆ ಅಂತ ಹೇಳ್ತಾರೆ. ಆಗ ರಾಮರಾಯರು, ಹೌದು ನನಗೆ ಏಜ್ ಆಗಿದೆ ಅಂತ ಹೇಳ್ಕೊಂಡು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಆಸ್ತಿಯನ್ನ ಎಲ್ಲರಿಗೂ ಹಂಚ್ತಾರೆ. ಅದನ್ನ ಸೀತಮ್ಮಂಗೆ ಹೇಳೇ ಇರಲ್ಲ. ಒಂದು ಮಾತಿದೆ, ಗಂಡನ ಕಾಲ ಧರ್ಮರಾಯನ ಕಾಲ, ಮಗನ ಕಾಲ ಯಮಧರ್ಮನ ಕಾಲ ಅಂತ. ಸೀತಮ್ಮನಿಗೆ ಬೀಗನ ಕೈ ಸೊಸೆಗೆ ಕೊಟ್ಟಾದ್ಮೇಲೆ ಪಾಪ ಅವಳಿಗೆ ಹೇಳಲಾಗದ ಕಷ್ಟ, ಅವಳಿಗೆ ಹೇಳಕ್ಕಾಗಲ್ಲ ಬಿಡಕ್ಕಾಗಲ್ಲ. ಸೊಸೆ ಕಾಲ ಯಾವತ್ತಿದ್ರು ಯಮಕಾಲ ಅಲ್ವಾ. ಹಾಗೆ ಅದೇ ರೀತಿಯಾಗಿ ಹೇಗೆ ಅಂದ್ರೆ, ಸೀತಮ್ಮನ ಬಾಳು ಹೇಳಲಾಗದ ಸಮುದ್ರದಲ್ಲಿ ಸಿಲುಕಿದ ಒಂದು ಮೀನಿನ ತರ, ಅವರಿಗೆ ಸಮುದ್ರದಲ್ಲಿ ಸಿಲುಕಿದ ಮೀನಿನ ತರ ಅವರ ಜೀವನ ಆಗಿರುತ್ತೆ. ಅವರಿಗೆ ಜೀವನ ತರ ಇರ್ತಾ ಇರುತ್ತೆ. ಅದೇ ರೀತಿ ಅವರಿಗೆ ಎಷ್ಟು ಸಾಕಾಗುತ್ತೆ ಅಂದ್ರೆ, ಅವರ ಜೀವನ ಅಷ್ಟು ಹೇಳಕ್ ಆಗ್ದಿರೋ ರೀತಿ ಅವರಿಗೆ ಸಾಕಾಗಿ ಹೋಗಿರುತ್ತೆ. ಆದ್ರೆ ಒಂದಿನ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಗಂಡನ ಬಳಿ ಹೋಗಿ, ಸಾಕು ನನಗೆ ಹೆಂಡತಿ ಜೀವನ ಬೇಕಾಗಿಲ್ಲ, ನಾನು ನನ್ನ ಹೆಂಡತಿ ಜೀವನಕ್ಕೆ ನಾನು ನಿವೃತ್ತಿ ಕೊಡ್ತಾ ಇದ್ದೀನಿ, ಇವತ್ತಿಂದ ನಾನು ಕೆಲಸ ಮಾಡೋದಿಲ್ಲ, ನೀವು ನನ್ನ ಅಪ್ಪ ನಿಮಗೆ ವರದಕ್ಷಿಣೆಯಾಗಿ 10,000 ಕೊಟ್ಟಿದ್ರಲ್ಲ ನಮ್ಮಪ್ಪ, ಅದನ್ನ ನನಗೆ ವಾಪಸ್ ಕೊಡಿ, ನಾನು ಹಿಮಾಲಯಕ್ಕೂ ಆಶ್ರಮಕ್ಕೂ ಹೋಗಿ ಸೇರ್ಬಿಡ್ತೀನಿ ಅಂತ. ಇದರ ನೀತಿಕತೆ ಏನಂದ್ರೆ ಸ್ನೇಹಿತರೆ, ನಾವು ನಮ್ಮ ತಾಯಿಯನ್ನ ತಂದೆ ರೀತಿಯಲ್ಲೇ ನೋಡ್ಕೊಳ್ಬೇಕು. ತಂದೆಗೆ ಹೇಗೆ ವೃದ್ಧಾಪ್ಯ ಬರುತ್ತೋ ತಾಯಿಗೂ ಹಾಗೆ ವೃದ್ಧಾಪ್ಯ ಬಂದೇ ಬರುತ್ತೆ. ಗಂಡು ಮಕ್ಕಳು ಸಹ ಮನೆಗೆ ಹೋದ್ಮೇಲೆ ಹೆಂಡತಿನ ಕರ್ಕೊಂಡ್ ಮನೆಗೆ ಹೋಗ್ತಾರಲ್ಲ, ಅವಾಗ ಅವರು, ಅಮ್ಮ ನೀನ್ ಕೆಲ್ಸ ಮಾಡು, ಅಮ್ಮ ನಿನ್ನ ಕೈ ಅಡಿಗೆ ನನ್ ಹೆಂಡತಿಗೆ ಬರಲ್ಲ ಅಂತ ನೀವ್ ಹೇಳ್ಬಾರ್ದು. ನೀವ್ ಹೇಳ್ಬೇಕು, ಅಮ್ಮ ನೀನ್ ಕುತ್ಕೋ, ನನ್ ಹೆಂಡತಿ ಕೆಲಸ ಮಾಡ್ತಾಳೆ. ಆ ರೀತಿಯಾಗಿ ನೀವು ಮನೋಭಾವನೆ ಬೆಳೆಸ್ಬೇಕು. ತಾಯಿಯನ್ನ ವೃದ್ಧಾಪ್ಯನಲ್ಲಾದರೂ ಮಹಾರಾಣಿಯಾಗಿ ಸಾಕಿ ಅಂತ ಹೇಳ್ತೇನೆ. ಧನ್ಯವಾದಗಳು. ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ.